ರೌಡಿಸಂ. ಬೆಂಗಳೂರು ರೌಡಿಸಂ ಬಗ್ಗೆ ನಾವು ನೋಡಿದೀವಿ, ಬಾಂಬೆ ಅಂಡರ್ ವರ್ಲ್ಡ್ ಬಗ್ಗೆ ನಾವು ಕೇಳಿದೀವಿ. ಬೆಂಗಳೂರಲ್ಲಿ ಲಾಂಗು, ಬಾಂಬೆಯಲ್ಲಿ ಗನ್ನು, ಆದ್ರೆ ಈ ಊರಲ್ಲಿ ಮಗ ಹುಟ್ಟಿದ್ರೇನೆ ಬಾಂಬ್ ಸುತ್ತಕ್ಕಿಟ್ಕೊಂತಾರೆ. ಮಳೆ ನೀರು ಹರಿಯೋದು ಕಮ್ಮಿ, ಆದ್ರೆ ರಕ್ತ ನದಿಯಾಗಿ ಹರಿಯೋದು ಜಾಸ್ತಿ. ರಾಯಲಸೀಮಾ, ಕಡಪ, ಕರ್ನೂಲ್, ಚಿತ್ತೂರ್, ಅನಂತಪುರ್, ಈ 4 ಊರುಗಳು ಸೇರಿದ್ರೆ ಒಂದು ರಾಯಲಸೀಮಾ. ಇಲ್ಲಿ ಜನ ರಕ್ತ ಸುರ್ಸಕ್ಕೂ ಹೆದ್ರಲ್ಲ, ರಕ್ತ ಹರ್ಸಕ್ಕೂ ಹೆದ್ರಲ್ಲ. ಪವರ್ಫುಲ್ ಪೀಪಲ್ ಮೇಕ್ಸ್ ಪ್ಲೇಸಸ್ ಪವರ್ಫುಲ್ ಅಂತ ಕೇಳಿದೀಯ, ಆದ್ರೆ ಈ ಲೈನ್ ನ ನಿಜ ಮಾಡಿರೋನು ಅವನು ರಿಯಲ್ ಲೈಫ್ ರಾಕಿ ಬಾಯ್ ಅಲಿಯಾಸ್ ಪರಿಟಾಲ ರವಿ. ಆಗಸ್ಟ್ 30, 1958 ವೆಂಕಟಪುರಂ ಅನಂತಪುರ ಡಿಸ್ಟ್ರಿಕ್ಟ್ ಅಲ್ಲಿರೋ ಊರಲ್ಲಿ ಒಬ್ಬ ಹುಡ್ತಾನೆ. ಮುಂದೆ ಈ ಹುಡುಗ ರಕ್ತ ಕುಡಿತಾನೆ ಅಂತ ಅವ್ರ ತಂದೆ ಶ್ರೀರಾಮುಲು ಅವರಿಗೆ ಗೊತ್ತಿರ್ಲಿಲ್ಲ. ಅವ್ರ ತಂದೆ ಹೆಸರು ಶ್ರೀರಾಮುಲು, ಕಮ್ಯುನಿಸ್ಟ್ ಲೀಡರ್. ಇವರಿಗೆ ಊರಲ್ಲಿ ಒಂದು ತುಂಬಾ ದೊಡ್ಡ ಹೆಸರಿತ್ತು, ಒಳ್ಳೆ ಹೆಸರಿತ್ತು. ಶ್ರೀರಾಮುಲುನ ನಂಬ್ಕೊಂಡು ತುಂಬಾ ಜನ ಇದ್ರು. ಶ್ರೀರಾಮುಲು ಪಾಪ್ಯುಲಾರಿಟಿ ದಿನೇ ದಿನೇ ಹೆಚ್ಚಾಗ್ತಾ ಇತ್ತು. ಶ್ರೀರಾಮುಲು MLA ನಾರಾಯಣ್ ರೆಡ್ಡಿ ಜೊತೆ ಕೆಲಸ ಮಾಡ್ತಿದ್ದ. ಒಂಥರ ಹೇಳ್ಬೇಕು ಅಂದ್ರೆ ನಾರಾಯಣ್ ರೆಡ್ಡಿಗೆ ಬಲ್ಗೈ ಬಂಟ. ನಾರಾಯಣ್ ರೆಡ್ಡಿ ಜೊತೆ ಇನ್ನೊಬ್ಬನು ಇದ್ದ, ಹೆಸರು ಚೆನ್ನಾರೆಡ್ಡಿ. ಚೆನ್ನಾರೆಡ್ಡಿ ನಾರಾಯಣ್ ರೆಡ್ಡಿಗೆ ಆಪ್ತ, ಇನ್ನು ಸ್ಟ್ರೆಸ್ ಮಾಡಿ ಹೇಳ್ಬೇಕು ಅಂದ್ರೆ ಸಂಬಂಧಿಕ. ಶ್ರೀರಾಮುಲು ಪಾಪ್ಯುಲಾರಿಟಿ ದಿನೇ ದಿನೇ ಬೆಳೀತಾ ಇತ್ತು, ಅದು ಚೆನ್ನಾರೆಡ್ಡಿಗೆ ಇಷ್ಟ ಆಗ್ತಿರ್ಲಿಲ್ಲ. ಸೊ ಚೆನ್ನಾರೆಡ್ಡಿ ನಾರಾಯಣ್ ರೆಡ್ಡಿಗೆ ಶ್ರೀರಾಮುಲು ಮೇಲೆ ಹಾಕೊಡಕ್ ಸ್ಟಾರ್ಟ್ ಮಾಡ್ತಾನೆ. ಚೆನ್ನಾರೆಡ್ಡಿ ನಾರಾಯಣ್ ರೆಡ್ಡಿಗೆ ತುಂಬಾ ಹಾಕೊಡ್ತಾನೆ. ಒಂದು ದಿನ ನಾರಾಯಣ್ ರೆಡ್ಡಿ ಚೆನ್ನಾರೆಡ್ಡಿಗೆ ಹೇಳ್ತಾನೆ, ಆ ಶ್ರೀರಾಮುಲುನ ಸಾಯಿಸು ಅಂತ. ಚೆನ್ನಾರೆಡ್ಡಿ ನೀಟಾಗಿ ಪ್ಲಾನ್ ಮಾಡ್ಬಿಟ್ಟು ಆ ಶ್ರೀರಾಮುಲುನ ಸಾಯಿಸ್ತಾನೆ. ಅಲ್ಲಿವರೆಗೂ ಸ್ಟೂಡೆಂಟ್ ಆಗಿದ್ದ ಪರಿಟಾಲ ರವಿ ಅವ್ರಪ್ಪನ್ ನೋಡ್ಬಿಟ್ಟು ಅವನ ರಕ್ತ ಕುದಿಯತ್ತೆ. ಸ್ಟೂಡೆಂಟ್ ಆಗಿದ್ದ ಪರಿಟಾಲ ರವಿ ಸತ್ತು ಫ್ರಾಕ್ಷನಿಸಂಗೆ ಇನ್ನೊಂದು ಹೆಸರಾಗ್ತಾನೆ. ಅನಂತಪುರಲ್ಲಿ ಪರಿಟಾಲ ರವಿ ಅಂದ್ರೆ ಕ್ರಿಮಿನಲ್ಸ್ ಹೆದರ್ಕೊಂತಾರೆ, ಸಾಮಾನ್ಯ ಜನರು ಅಂದ್ರೆ ಕಾಮನ್ ಮ್ಯಾನ್ ಕೈ ಮುಗಿತಾರೆ. MLA ನಾರಾಯಣ್ ರೆಡ್ಡಿಗೋಸ್ಕರ ಪರಿಟಾಲ ರವಿ ಅವ್ರ ತಂದೆ ತುಂಬಾ ಕೆಲಸ ಮಾಡಿರ್ತಾರೆ, ಅವ್ರ ಪಾರ್ಟಿಗೋಸ್ಕರ ತುಂಬಾ ಕೆಲಸ ಮಾಡಿರ್ತಾರೆ, ಪಾರ್ಟಿ ಕಾರ್ಯಕರ್ತ ಆಗಿರ್ತಾರೆ. ನೀಯತ್ತಿಲ್ದಿರೋ ನಾರಾಯಣ್ ರೆಡ್ಡಿ ಚೆನ್ನಾರೆಡ್ಡಿ ಸೇರ್ಕೊಂಡು ಪರಿಟಾಲ ರವಿ ಅವರ ತಂದೆಗೆ ಅಂದ್ರೆ ಶ್ರೀರಾಮುಲು ಅವರಿಗೆ ಅತಿ ಕ್ರೂರವಾಗಿ ಸಾಯಿಸ್ತಾರೆ. ಶ್ರೀರಾಮುಲು ರಕ್ತ ರಾಯಲಸೀಮಾ ಮಣ್ಣಿಗೆ ಸೇರಿದ್ದು 1975. ಆವತ್ತಿನ ದಿನ ಫ್ರಾಕ್ಷನಿಸಂಗೆ ಒಂದು ನಾಂದಿಯಾಗಿ ಸ್ಟಾರ್ಟ್ ಆಯ್ತು. ಅಲ್ಲಿಗೊಬ್ಬ ಲೀಡರ್ ಬೇಕಿದ್ದ. ಆಗ ಪರಿಟಾಲ ರವಿ ನಾರಾಯಣ್ ರೆಡ್ಡಿ ಮನೆಗೆ ಹೋಗಿ ನಾರಾಯಣ್ ರೆಡ್ಡಿ ಅಂದ್ರೆ MLA ನಾರಾಯಣ್ ರೆಡ್ಡಿನ ಅತಿ ಕ್ರೂರವಾಗಿ ಸಾಯಿಸ್ತಾನೆ. ಸಾವಿರದ 1991 ಚೆನ್ನಾರೆಡ್ಡಿನೂ ಸಾಯಿಸ್ತಾನೆ. ಇನ್ನೊಂದು ವ್ಯಕ್ತಿ ಬಗ್ಗೆ ಹೇಳೋದ್ ಮರ್ತೆ, ಅವನೇ ಮೊದ್ದು ಸೀನು. ಬಹುಶಃ ನೀವಿಂತ ಕಚಡ ನನ್ನ ಮಗನಿಗೆ ಎಲ್ಲೂ ನೋಡಿರ್ಲಿಲ್ಲ. ಇವನ್ ಬಗ್ಗೆ ಕೇಳಿದ್ರೆ ನೋಡೋ ನಿಮ್ಮ ರಕ್ತನೂ ಕುದಿಯತ್ತೆ. ಇವನು ಸೈಕೋಪಾತ್ ಗಿಂತ ದೊಡ್ಡ ಸೈಕೋಪಾತ್, ರೌಡಿಗಳಿಗಿಂತ ದೊಡ್ಡ ರೌಡಿ, ಡಾನ್ಗಳಿಗಿಂತ ದೊಡ್ಡ ಡಾನ್. ಹರಿಷಡ್ ವರ್ಗದಲ್ಲಿ 2 ವರ್ಗ ಇವನಿಗೆ ತುಂಬಾ ಜಾಸ್ತಿನೇ ಇತ್ತು.
ಮೊದಲನೇದು ಕಾಮ, ಎರಡನೇದು ಕ್ರೋಧ. ಕಾಮ ಯಾವ ತರ ಇತ್ತು ಅಂದ್ರೆ ಇವನ ಅಂಗಾಂಗದಲ್ಲೂ ಇತ್ತು. ಕಣ್ಣಿಗ್ ಕಾಣಿಸಿದ ಹುಡುಗಿನ ಎತ್ಕೊ ಬಂದು ಬಲಾತ್ಕಾರ ಮಾಡ್ತಾ ಇದ್ದ. ಪೊಲೀಸರು ಕೇಳ್ತಿರ್ಲಿಲ್ಲ, ಲಾ ಅಂಡ್ ಆರ್ಡರ್ ಇಲ್ವೇ ಇರ್ಲಿಲ್ಲ. ಯಾವುದೇ ಜಾತಿ ಇರ್ಲಿ, ಯಾವುದೇ ಧರ್ಮ ಇರ್ಲಿ, ಯಾವುದೇ ಕೆಲಸ ಮಾಡ್ಲಿ, ಏನೇ ಆಗ್ಲಿ, ಅವತ್ತು ಅವನಿಗಿಷ್ಟ ಆಗಿತ್ತು ಹುಡುಗಿ ಬೇಕು ಅಂದ್ರೆ ಬೇಕು. ಯಾರೆಲ್ಲ ಇವನ್ನ ವಿರೋಧ ಮಾಡ್ತಿದ್ರು ಅವ್ರನ್ನ ಅತಿ ಕ್ರೂರವಾಗಿ, ಅತಿ ಭಯಂಕರವಾಗಿ ಸಾಯಿಸ್ತಿದ್ದ. ಔರಂಗಜೇಬ್ ಕಸಿನ್ ಬ್ರದರ್ ತರ ಅನ್ಕೊಂಡಿದ್ನೇನು. ಅದೇ ಹಂತದಲ್ಲಿ ಪರಿಟಾಲ ರವಿ ಅವ್ರ ತಂದೆ ಸಾವಿಗೆ ಕಾರಣ ಆಗಿರೋ ಎಲ್ಲಾರನ್ನೂ ಸಾಯಿಸ್ತಾ ಇದ್ದ. ಪರಿಟಾಲ ರವಿ ಒಬ್ಬ ಲೀಡರ್ ಆದ, ಬಡವರಿಗೆ ಹೆಲ್ಪ್ ಮಾಡ್ತಿದ್ದ, ಕಷ್ಟ ಅಂತ ಬಂದ್ರೆ ಅವನು ನಿಂತ್ಕೊಂತಿದ್ದ. ಪರಿಟಾಲ ರವಿ ತಂದೆ ಸಾವಿಗೆ ಕಾರಣ ಆಗಿರೋರು ಮಿಕ್ಕಿರೋರು ಒಬ್ರೆ, ಅವನೇ ಮೊದ್ದು ಸೀನು. ಇನ್ನೇನು ಮೊದ್ದು ಸೀನುಗೆ ಸಾಯಿಸ್ಬೇಕು ಅಂತ ಹೋಗ್ತಾನೆ, ಆಗ ಸೀನಿಯರ್ NTR ಅಂದ್ರೆ ನಂದಮೂರಿ ತಾರಕ ರಾಮಾರಾವ್ ಅವರು ಪಾರ್ಟಿ ಪ್ರಚಾರಕ್ಕೋಸ್ಕರ ಅನಂತಪುರಿಗೆ ಬರ್ತಾರೆ. ಅನಂತಪುರಲ್ಲಿ ಪಾರ್ಟಿ ಪ್ರಚಾರ ಮಾಡಕ್ ಬಿಟ್ಟಿರ್ಲಿಲ್ಲ ಮೊದ್ದು ಸೀನು. ಬಾಂಬ್ ಬ್ಲಾಸ್ಟ್ ಮಾಡಿದ್ದ. ಆ ಬ್ಲಾಸ್ಟ್ ನೋಡ್ಬಿಟ್ಟು ಸೀನಿಯರ್ NTR ತುಂಬಾ ನೊಂದ್ಕೊಂತಾರೆ. ರಾಜ್ಯದ ಪ್ರಜೆಗಳು ತಮ್ಮ ರಾಜ್ಯದಲ್ಲೇ ಸೇಫ್ ಆಗಿಲ್ಲ ಅಂತ ಅನ್ಕೊಂಡು ಒಂದು ಪ್ಲಾನ್ ಮಾಡ್ತಾರೆ. ಅದೇ ಚಿಕ್ಕ ವಯಸ್ಸಲ್ಲಿ ಟೀಚರ್ ಗಳು ಮಾಡ್ತಿದ್ರಲ್ಲ, ಇರೋ ಸ್ಟೂಡೆಂಟ್ಸ್ ಅಲ್ಲಿ ಯಾರು ಜಾಸ್ತಿ ಗಲಾಟೆ ಮಾಡ್ತಾರೋ ಅವ್ರನ್ನ ಲೀಡರ್ ಯಾವ ತರ ಮಾಡ್ತಾರೋ ಅದಕ್ಕೋಸ್ಕರನೇ ಪರಿಟಾಲ ರವಿ ದೊಡ್ಡ ರೌಡಿ, ಅವನ್ನ ಲೀಡರ್ ಮಾಡಿದ್ರೆ ಯಾವ ರೌಡಿಸಮು ಇರಲ್ಲ ಅಂತ ಅನ್ಕೊಂಡು ಅವನ್ನ ಲೀಡರ್ ಮಾಡ್ಬೇಕು ಅಂತ ಸೀನಿಯರ್ NTR ಯೋಚನೆ ಮಾಡ್ತಾರೆ. ಪರಿಟಾಲ ರವಿನ ಹೈದರಾಬಾದ್ ಅಲ್ಲಿರೋ ಪಾರ್ಟಿ ಆಫೀಸಿಗೆ ಕರೆಸ್ಕೊಂತಾರೆ. ಪಾರ್ಟಿ ಆಫೀಸಿಗೆ ಕರೆಸ್ಕೊಂಡು ಟಿಕೆಟ್ ಕೊಡ್ತಾರೆ 1994ರಲ್ಲಿ. ಪೆನಗೊಂಡ ಕಾನ್ಸ್ಟಿಟ್ಯೂಯನ್ಸಿಗೆ ಪರಿಟಾಲ ರವಿ MLA ಆಗಿರೋ ಪರಿಟಾಲ ರವಿನ ಮತ್ತೆ ಸೀನಿಯರ್ NTR ಹೈದರಾಬಾದ್ ಅಲ್ಲಿರೋ ಅವರ ಪಾರ್ಟಿ ಆಫೀಸಿಗೆ ಕರೆಸ್ಕೊಂತಾರೆ. ಪಾರ್ಟಿ ಆಫೀಸಿಗೆ ಕರೆಸ್ಕೊಂಡು ಒಂದು ಮೀಟಿಂಗ್ ಮಾಡ್ತಾರೆ. ಇನ್ನು ಮುಂದೆ ಆಂಧ್ರ ಪ್ರದೇಶ್ ರಾಜ್ಯದಲ್ಲಿ ಅನಂತಪುರ್ ಡಿಸ್ಟ್ರಿಕ್ಟ್ ಅಲ್ಲಿ ಯಾವುದೇ ರೌಡಿ ಹುಟ್ಟಿರಬಾರ್ದು, ಯಾವುದೇ ರೌಡಿಯಿಂದ ಒಬ್ಬ ಸಾಮಾನ್ಯ ಪ್ರಜೆಗಳಿಗೆ ಏನು ಕಷ್ಟ ಆಗ್ಬಾರ್ದು, ಏನು ತೊಂದರೆ ಆಗ್ಬಾರ್ದು ಅಂತ ಸೀನಿಯರ್ NTR ಪರಿಟಾಲ ರವಿಗೆ ಹೇಳ್ತಾರೆ. ಆಗ ಪರಿಟಾಲ ರವಿ ಆಂಧ್ರ ಪ್ರದೇಶಲ್ಲಿರೋ ಅಷ್ಟು ರೌಡಿಗಳನ್ನು ತಮ್ಮ ಮನೆಗೆ ಊಟಕ್ಕೆ ಕರೀತಾರೆ. ಅವ್ರ ಅಮ್ಮ ಅವ್ರ ಹೆಂಡತಿನೇ ಕೈಯಾರೆ ಅಡಿಗೆ ಮಾಡಿರ್ತಾರೆ. ಎಲ್ಲರಿಗೂ ಊಟ ಬಡಿಸ್ಬಿಟ್ಟು ಒಂದು ಮಾತುಕತೆಗೆ ಬರ್ತಾರೆ. ಪಬ್ಲಿಕ್ ಗೆ ಯಾವುದೇ ರೀತಿ ತೊಂದರೆ ಆಗ್ಬಾರ್ದು ಅಂತ ಒಂದು ಅಗ್ರಿಮೆಂಟ್ ಮಾಡ್ಕೊಂತಾರೆ. 1995ರಲ್ಲಿ ಹೀಗೆ ಪರಿಟಾಲ ರವಿ ಒಂದು ಮನೆಯಲ್ಲಿ ಟಿವಿಯಲ್ಲಿ ಬಾಂಬ್ ಇಟ್ಟು ಬಾಂಬ್ ಬ್ಲಾಸ್ಟ್ ಮಾಡಿಸ್ತಾರೆ. ಟಿವಿ ಬಾಂಬ್ ಬ್ಲಾಸ್ಟ್. ಆ ಬಾಂಬ್ ಬ್ಲಾಸ್ಟ್ ಇಂದ ಅನಂತಪುರ್ ನೋಡ್ದೆ ಇರೋ ಇನ್ನೊಬ್ಬ ರೌಡಿ ಹುಟ್ಕೊಂತಾನೆ. ಪರಿಟಾಲ ರವಿಗೆ ಕಲ್ಪನೆನೂ ಇರ್ಲಿಲ್ಲ ಆ ಬಾಂಬ್ ಬ್ಲಾಸ್ಟ್ ಇಂದ ಇನ್ನೊಬ್ಬ ವೈರಿ, ಅವನ್ಕಿಂತ ಒಬ್ಬ ಸ್ಟ್ರಾಂಗ್ ವೈರಿ ಹುಡ್ಕೊಂತಾನೆ ಅಂತ. ಅದೇ ನಿಟ್ಟಲ್ಲಿ ಅವನ ವೈರಿಯಾದ ಮೊದ್ದು ಸೀನು ಒಬ್ನೇ ಉಳ್ಕೊಂಡಿದ್ದ. ಆ ಮೊದ್ದು ಸೀನುನ ಹೈದರಾಬಾದ್ ಅಲ್ಲಿರೋ ಒಂದು ಹೋಟ್ಲಲ್ಲಿ ಅತಿ ಕ್ರೂರವಾಗಿ ಗನ್ ಇಂದ ಶೂಟ್ ಮಾಡ್ತಾರೆ. ಅವನ ವೈರಿಗಳು ಎಲ್ಲರೂ ಸತ್ರು ಅಂತ ಅನ್ಕೊಂಡಿದ್ದ ಪರಿಟಾಲ ರವಿ. ಆ ಬಾಂಬ್ ಬ್ಲಾಸ್ಟ್ ಇಂದ ಇನ್ನೊಬ್ಬ ಹುಡ್ಕೊಂಡಿರೋ ವಿಷಯ ಗೊತ್ತಿರ್ಲಿಲ್ಲ. ಈ ವೈರಿ ಪರಿಟಾಲ ರವಿಗಿಂತ ಮೈಂಡ್ ಗೇಮ್ ಅಲ್ಲಿ ತುಂಬಾ ಸ್ಟ್ರಾಂಗ್. ಇವನ್ ಹೆಸರು ಮದ್ದಲ ಚೆರುವು ಸೂರಿ. ಪರಿಟಾಲ ರವಿನ ಸೂರಿ ಸಾಯಿಸ್ತಾನ, ಸೂರಿನ ಪರಿಟಾಲ ರವಿ ಸಾಯಿಸ್ತಾನ ಅನ್ನೋದನ್ನ ಮುಂದಿನ ಭಾಗದಲ್ಲಿ ನೋಡೋಣ. ಈ ತರ ನಿನಗ್ ಗೊತ್ತಿಲ್ದಿರೋ ಟಾಪಿಕ್ ಬಗ್ಗೆ ನಿನಗ್ ಗೊತ್ತಾಗ್ಬೇಕು ಅಂದ್ರೆ ಈ ಚಾನಲ್ ನ ಸಬ್ಸ್ಕ್ರೈಬ್ ಮಾಡು. ಹೆಸರು ಗೊತ್ತಲ್ಲ, ಶೊನಾಯ್. ಶೊನಾಯ್ ಅಂದ್ರೆ ನಾನಲ್ಲ, ನೀನು.